ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮ. ನಾನು ಆ ಬಾವುಟ ತೋರಿಸ್ತಾ ಇದ್ರು, ಬಾಯ್ ಬಾಯ್ ಬೊಮ್ಮಾಯಿ ಅಂತಿತ್ತು. ಆಗ್ಲೇ ನಾನು ವೆಂಕಟೇಶ್ವರನ್ ಪ್ರಶ್ನೆ ಮಾಡೋಣ ಅಂತ ಇದೆ. 3 ದಶಕಗಳಿಂದ ಸಾಧ್ಯವಾಗದೆ. ಏನ್ ಹೇಳ್ತೀರಾ? ಗೆಲುವು ಖಚಿತವಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಏನು ಕೊಡುಗೆ ಇದೆ ಜನರಿಗೆ, ಅದು ನಮ್ಮ ಕಾಂಗ್ರೆಸ್ ಪಕ್ಷದ 3 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಯಾಶೀರ್ ಖಾನ್ ಪಠಾಣ್ ಅವರು ಗೆಲುವಿನ ಕೊನೆಯ ಗಳಿಗೆಯಲ್ಲಿದ್ದಾರೆ. ಆಗ ಇವತ್ತು ಮಹಿಳೆಯರಿಗೆ ಕೊಟ್ಟಂತ 4 ಯೋಜನೆಗಳಿರ್ಬೋದು, ಇವತ್ತು ಜನಪರ ಕಾರ್ಯಕ್ರಮಗಳಿರ್ಬೋದು, ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ. ಈ ಎಲ್ಲ ಕೊಡುಗೆಗೆ ಜನರ ಆಶೀರ್ವಾದ ನಮಗೆ ತಲುಪಿದೆ. ಇವತ್ತು ನಾವು ಎಲ್ಲರೂ ಸಹಿತ ಇಲ್ಲಿ ಬಹಳ ಮಂದಿ ನಮ್ಮ ಯುವಕರು, ಹಿರಿಯರು ಎಲ್ಲರೂ ಬಂದಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ನಮ್ಮ ಎಲ್ಲ ಜನರ ಇಷ್ಟೊಂದು ಟಫ್ ಆಗಿರುವಂತ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಷ್ಟೊಂದು ಮುನ್ನೆಲೆಗೆ ಬರೋದಕ್ಕೆ ಕಾರಣ ಏನಿರ್ಬೋದು? ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕೊಡುಗೆಗಳು. ನಾವೇನು ಪ್ರಾಮಿಸ್ ಮಾಡಿದ್ವಿ, ನಾವೇನು ಗ್ಯಾರಂಟಿ ಕೊಟ್ಟಿದ್ವಿ, ಆ ಗ್ಯಾರಂಟಿಗಳಿಗೆ ಜನರು ಅದು ಒಂದು ಜನರಿಗೆ ಮುಟ್ಟದಂತ ಗ್ಯಾರಂಟಿಯನ್ನ ಆಶೀರ್ವಾದ ಮಾಡಿದ್ದಾರೆ. ಈಗ ಗ್ಯಾರಂಟಿಗಳೇ ಮುಖ್ಯ ಆಯ್ತಾ ಮೇಡಮ್? ಗ್ಯಾರಂಟಿಗಳೇ ಮುಖ್ಯ. ಯಾಕಂದ್ರೆ ಗ್ಯಾರಂಟಿಗಳಿರೋದು ಬಡ ಜನ ಸರ್ಕಾರದ್ದು ಬಡ ಜನರ ಗ್ಯಾರಂಟಿ ಬಡವರ ಪರವಾಗಿ ನಿಂತದ್ದು. ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿ ನಿಂತದ್ದು. ಬಡವರ ಏಳಿಗೆನೇ ಕಾಂಗ್ರೆಸ್ ಸರ್ಕಾರದ ಏಳಿಗೆ. ನಮ್ಮ ಸರ್ಕಾರ ಬಂದಾಗಿನಿಂದ ಬಡವರು ನೆಮ್ಮದಿಯ ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆನೇ 3 ಕ್ಷೇತ್ರದಲ್ಲಿ ನಾವು ಬಂದಿರತಕ್ಕಂಥ ಜಯ. ಚನ್ನಪಟ್ಟಣದಲ್ಲಿ 12ನೇ ಸುತ್ತಿನ ಮತ ಎಣಿಕೆ ಅಂತ್ಯ. ಇನ್ನೂ 8 ಇದೆ. ಆಮೇಲೆ ಒಂದು ಹೇಳ್ತೀನಿ ವೀಕ್ಷಕರೇ, ಮತ್ತೆ ಕೂಡ JDSನ ಅನೇಕರು ನಮಗೆ ಇಲ್ಲಿ ಮೆಸೇಜ್ ಆಗ್ತಾ ಇದ್ದಾರೆ, ಇಲ್ಲ ಸರ್ ಈಗ ಇನ್ನೂ ಬರುವ ಕ್ಷೇತ್ರ ನಮ್ಮದು ಅಂತೇಳಿ. ಅಲ್ಲ, ಅಲ್ಲಿ ತನಕ ನಾವು ತೋರಿಸ್ತೀವಿ, ಏನು ತೊಂದರೆ ಇಲ್ಲ. ನಾವು ಕರ್ನಾಟಕದ ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕ DK ಶಿವಕುಮಾರ್ ಸಾಹೇಬರು ಅನ್ನೋದು ಇದು ಸಾಬೀತಾಗಿದೆ. ಸೊ NDA ಏನಿದು BJP JDS ಅಲಿಯನ್ಸು ಕರ್ನಾಟಕದಲ್ಲಿ ಕೆಲಸ ಮಾಡಲ್ಲ. ನಮ್ಮ ಗ್ಯಾರಂಟಿಗಳನ್ನ ಬಡವರು ಕೈ ಹಿಡಿದಿದ್ದಾರೆ ಅನ್ನೋದಕ್ಕೆ ಇದು ನಿದರ್ಶನ ಸರ್. ಉಳಿದ 2 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಆಲ್ರೆಡಿ ಈಗ ಸಂಡೂರು ಡಿಕ್ಲೇರ್ ಮಾಡಿದ್ದಾರೆ. ಈಗ ಶಿಗ್ಗಾವಿನೂ ಡಿಕ್ಲೇರ್ ಆಗ್ತಿದೆ. ಇದು 22,000 ಮೇಲೆ ಲೀಡ್ ಇದ್ದೀವಿ. ಆಲ್ಮೋಸ್ಟ್ ಆಲ್ 3 ಗೆದ್ದಂಗೆ. ಸೊ ಸಮೀಕ್ಷೆಗಳೆಲ್ಲ ಮತ್ತೆ ಉಲ್ಟಾ ಆಯಿತು. ಬಿಜೆಪಿ JDS ಕೇಳಕ್ಕೆ ಇಷ್ಟಪಡ್ತಾರೆ ಸರ್. ಸಾಕಷ್ಟು ಅಲಿಗೇಷನ್ಸ್ ನಿಮ್ಮ ಗೌರ್ಮೆಂಟ್ ಮೇಲೆ ಮಾಡಿದ್ರು, ಈಗಲೂ ಮಾಡ್ತಾನೆ ಇದ್ದಾರೆ. ಇನ್ಕ್ಲೂಡಿಂಗ್ ಈಗ ಪ್ರೀವಿಯಸ್ ವಕ್ಫ್ ಮೂಡ ವಾಲ್ಮೀಕಿ ಆದ್ಮೇಲೆ ವಕ್ಫ್ ತಂದ್ರು, ಆಮೇಲೆ ಜಮೀರ್ ಅಹಮದ್ ಮೇಲೆ ಅಲಿಗೇಷನ್ ಮಾಡಿದ್ರು. ಇದೆಲ್ಲದನ್ನು ಜನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅನ್ಸುತ್ತಾ ಸರ್? ನಾನು ಏನು ಗ್ರೌಂಡ್ ರಿಯಾಲಿಟಿ ಏನು ಅಂದರೆ, ನಾನು ಯೋಗೇಶ್ವರ್ ಅವ್ರ ಜೊತೆ DK ಸಾಹೇಬ್ರ ಜೊತೆ ಚನ್ನಪಟ್ಟಣದಲ್ಲಿ ಒಂದು 10 ದಿನ ಕ್ಯಾನ್ವಾಸ್ ಮಾಡುವಾಗ ನನಗೆ ಅರ್ಥ ಆಗಿದ್ದೇನು ಅಂದರೆ, ನಮ್ಮ ಅನಾಲಿಸಿಸೇ ಬೇರೆ, ಗ್ರೌಂಡ್ ರಿಯಾಲಿಟಿನೇ ಬೇರೆ. ಸಪೋಸ್ ನಾವು ಒಂದು 10 ಜನನ ಭೇಟಿ ಮಾಡಿದಾಗ 10 ಜನ ಏನು ಒಪಿನಿಯನ್ ಹೇಳ್ತಾರೆ ಅದ್ರ ಮೇಲೆ ಒಂದು ಒಪಿನಿಯನ್ ಬಿಲ್ಡ್ ಮಾಡ್ತೀವಿ. ಆದರೆ ನಾನೊಂದು 50-60 ಹಳ್ಳಿ ಅವ್ರ ಜೊತೆ ಸುತ್ತಿದಾಗ ನಮ್ಮ ಒಪಿನಿಯನ್ ಮೇಕಿಂಗೇ ಡಿಫ್ರೆಂಟ್ ಆಗುತ್ತೆ. ಸೊ ರೂರಲ್ ಇರಲು ಏರಿಯಾ ಯಾರೋ 2,000 ರೂಪಾಯಿ ತೊಗೊಳ್ಳೋ ಮಹಿಳೆ ನಮ್ಗೆ ಅದು ಹೆಂಗೆ ಮೋಸ ಮಾಡೋಕ್ಕೆ ಸಾಧ್ಯ? ಬಸ್ಸಲ್ಲಿ ಫ್ರೀಯಾಗಿ ಓಡಾಡಿ ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನ ಪಡ್ಕೊಂಡು, ಕೊಲ್ಲೂರು ಮೂಕಾಂಬಿಕೆ ದರ್ಶನ ಪಡೆದಿರೋ, ಚಾಮುಂಡೇಶ್ವರಿ ದರ್ಶನ ಪಡೆದಿರೋ ಹೆಣ್ಮಗಳು ನಮ್ಗೆ ಹೆಂಗೆ ಮೋಸ ಮಾಡ್ತಾರೆ? ಸೊ ನಮ್ಮ ಕೈ ಹಿಡಿದಿದ್ದಾರೆ. ಜೈ ಸಿದ್ದರಾಮಯ್ಯ, ಜೈ DK ಶಿವಕುಮಾರ್ ಸಾಹೇಬ್. ಈಗ ಜಮೀರ್ ಅವ್ರ ಹೇಳಿಕೆ ಡ್ಯಾಮೇಜ್ ಆಗುತ್ತೆ, ಆ ರೀತಿ ಚರ್ಚೆ ಆಯ್ತು, ಹೇಳಿಕೆಗಳಿಂದ ಚುನಾವಣೆ ಬಿದ್ದೋಗುತ್ತೆ, ಅದೆಲ್ಲ ಉಲ್ಟಾಗಿದೆ ಸರ್. ಏನು ಸಂದೇಶ ಸರ್? ಈಗ ಎಲೆಕ್ಷನ್ ಕ್ಯಾನ್ವಾಸ್ ಟೈಮಲ್ಲಿ ಏನಾಗುತ್ತೆ ಸರ್, ನಾವು ವೋಟರ್ಸ್ನ ಹಿಡಿದಿಟ್ಕೊಳ್ಳೋಕ್ಕೆ ಮಾತಿನ ಫ್ಲೋಲ್ಲಿ 1-2 ಕುಮಾರಸ್ವಾಮಿ ಅವರು BJP ಮೈತ್ರಿಕೂಟದಲ್ಲಿ ಅವರೇ ಈಗ ಕರ್ನಾಟಕ ರಾಜ್ಯದ BJP ನಾಯಕರಿಗಿಂತ ಹೆಚ್ಚು ಪ್ರಬಲತೆ ಮತ್ತು ಅದನ್ನು BJPಯ ನಿರ್ಧಾರಗಳನ್ನೆಲ್ಲ ತಗೊತಾ ಇದ್ದಿದೆ ಕುಮಾರಸ್ವಾಮಿ ಅವರು. ಸೊ ಆ ಥರದ್ದೊಂದು ಇದಕ್ಕೆ ಬಂದ್ಬಿಟ್ಟಿದ್ರು ಇವತ್ತು ಕುಮಾರಸ್ವಾಮಿ ಅವರು. ಅವರು ರಾಜಿ ಆಗ್ಬೋದಾಗಿತ್ತು. BJPಗೆ ಇವ್ರನ್ನ ಮಂಜುನಾಥ್ ಅವ್ರನ್ನ ಕಳಿಸಿ ಚಿಹ್ನೆ ಮೇಲೆ ಗೆಲ್ಲಿಸ್ಕೊಂಡ್ರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇವ್ರು MP ಆಗಿದ್ದು, JDSನ ಸಿಂಬಲ್ ಇತ್ತು, ಅಲ್ಲಿಗೆ ಮಾತ್ರ ಇವರು BJP ಸಿಂಬಲ್ ಬೇಕು. ಆದ್ರೆ ಇಲ್ಲಿ ಯೋಗೇಶ್ವರ್ ಅವ್ರನ್ನ ಕರ್ಕೊಂಡು ಬಂದು JDS ಸಿಂಬಲ್ ಕೊಟ್ಟಿದ್ರೆ ಯಾಕೆ ಯೋಗೇಶ್ವರ್ ಅವ್ರು ಗೆಲ್ತಾ ಇರ್ಲಿಲ್ಲ? ಇವತ್ತು ಕುಮಾರಸ್ವಾಮಿ ಅವರ ಕುತಂತ್ರವನ್ನ ಜನ ಅರ್ಥ ಮಾಡ್ತಾರೆ. CP ಯೋಗೇಶ್ವರ್ ಅವರ ಪತ್ನಿ ಸ್ವೀಟ್ ಹಂಚ್ತಾ ಇದ್ದಾರೆ. ಸಂಡೂರಿನಲ್ಲಿ ಕಾಂಗ್ರೆಸ್ಗೆ ಗೆಲುವು ಡಿಕ್ಲೇರ್ ಆಯ್ತಾ? ಇದು ಡೆಸ್ಕ್ನಿಂದ ಸಂಡೂರಿನಲ್ಲಿ ಕಾಂಗ್ರೆಸ್ಗೆ ಸದ್ಯಕ್ಕೆ ನಾನು ಅದನ್ನ ಮುನ್ನಡೆ ಅಂತಾನೆ ಪರಿಗಣಿಸ್ತೀನಿ. ಡೆಸ್ಕಿಂದ ಕನ್ಫರ್ಮ್ ಮಾಡಿ ಬೇಗ. ಡಿಕ್ಲೇರ್ ಆಯ್ತಾ? 4 ಇದ್ದು
ಸಂಡೂರಲ್ಲಿ ಬಂಗಾರು ಹನುಮಂತು ಹಿನ್ನಡೆ ಬಹಳ ದೊಡ್ಡ ಮಟ್ಟದಲ್ಲಿ ದಣಿ ಜನಾರ್ದನ್ ರೆಡ್ಡಿ ಅವರು ಇದನ್ನು ಬಹಳ ಪರ್ಸನಲ್ ಆಗಿ ತಗೊಂಡಿದ್ರು. ನಾವು ಆರಂಭದಲ್ಲೇ ಹೇಳಿದ್ವಿ ಅಲ್ಲಿ ದೇವೇಂದ್ರಪ್ಪ ಅವರನ್ನ ಕಣಕ್ಕಿಳಿಸ್ಬೇಕು ಅಂತೇಳಿ ರಾಮುಲು, ಆಮೇಲೆ ಕಾರ್ತಿಕ್ ಗೋರ್ಪಡೆ ಫ್ಯಾಮಿಲಿ ಅವ್ರಿಗೂ ಕೂಡ ದೇವೇಂದ್ರಪ್ಪ ಅವರನ್ನೇ ಕಣಕ್ಕಿಳಿಸ್ಬೇಕು ಅಂತಿತ್ತು. ಅವ್ರದ್ದೊಂದು ದೊಡ್ಡ ಇಂಡಸ್ಟ್ರಿ ಇದೆ, ಕಾರ್ತಿಕ್ ಗೋರ್ಪಡೆ ಅವರ ಇಂಡಸ್ಟ್ರಿ ಇದೆ, ಅದರಲ್ಲಿ 30,000 ಎಂಪ್ಲಾಯೀಸ್ ಇದ್ದಾರೆ. ಅವರ ಡಿಸಿಷನ್ ಮೇಲೆ ಹೋಗುತ್ತೆ. ದೆನ್ ಅಲ್ಲಿ ತಲತಲಾಂತರದಿಂದ ಕೂಡ ಸಂತೋಷ್ ಲಾಡ್ ಅವರ ಹೋಲ್ಡ್ ಭಾಳ ಚೆನ್ನಾಗಿದೆ ಸಂಡೂರಲ್ಲಿ. ಯಾವಾಗ ರಿಸರ್ವೇಷನ್ ಆಯಿತು ಅಲ್ಲಿಂದ ಅವರು ಹೋಗಿ ಕಲಘಟಗಿಯಲ್ಲಿ ನಿಲ್ಲಬೇಕಾಯಿತು. ಆಮೇಲೆ ಅಲ್ಲಿಂದ ಇಲ್ಲಿ ತನಕ ಅಲ್ಲಿಯ ಲಿಂಗಾಯತರು, ಅಲ್ಲಿಯ ವಾಲ್ಮೀಕಿ ಸಮುದಾಯ ಏನೇ ಇರ್ಬೋದು, ಅವರನ್ನು ಒಂದು ರೀತಿಯಲ್ಲಿ ತುಂಬ ಅದ್ಭುತವಾಗಿ ನಡೆಸ್ಕೊಳ್ಳುವಂಥ ಇದು ಅಲ್ಲಿ ಜನಾರ್ದನ್ ರೆಡ್ಡಿ ಇವರಿಗಿದೆ, ಲಾಡ್ಗೆ ಜನಾರ್ದನ್ ರೆಡ್ಡಿ ಯಡಿಯೂರಪ್ಪ ಅವ್ರನ್ನ ಹೆಚ್ಚು ದಿನ ಅಲ್ಲಿ ಕ್ಯಾಂಪ್ ಮಾಡಿಸೋದ್ರ ಪ್ರಯತ್ನ ಮಾಡಿದ್ರು. ಲಿಂಗಾಯತರು ಮತ್ತು ಒಕ್ಕಲಿಗರ ಓಟ್ಗಳ ಕಾಂಬಿನೇಷನ್ ಅನ್ನ ವರ್ಕೌಟ್ ಮಾಡ್ಕೊಳ್ಳೋಕೆ, ಜೊತೆಗೆ ಬಳ್ಳಾರಿ ಪ್ರವೇಶಕ್ಕೆ ಅವರಿಗೆ ಅನುಮತಿ ಸಿಕ್ಕ ಬಳಿಕ ನಾನು ಬಳ್ಳಾರಿನಲ್ಲಿ ಎಂಟ್ರಿ ಆದ ಬಳಿಕ ಜಿಲ್ಲೆಯ ರಾಜಕೀಯ ಚಿತ್ರಣವನ್ನ ಬದಲಿಸ್ತೀನಿ ಅಂತ ಹೇಳಿ ಅವರ ವರ್ಚಸ್ಸನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅವ್ರು ಪ್ರಯತ್ನ ಪಟ್ಟಿದ್ರು. ಅದಾಗಿಲ್ಲ. ಬಟ್ ಸಂಡೂರ್ನಲ್ಲಿ ಹಂಗ್ ನೋಡಿದ್ರೆ ಕಾಂಗ್ರೆಸ್ಗೆ ಅದೊಂಥರ ಕಾಂಗ್ರೆಸ್ನ ಭದ್ರಕೋಟೆ ಅಂತಲೇ ಇದ್ದಿದ್ದು. ಸಾಂಪ್ರದಾಯಿಕವಾದ ಬೆಲ್ಟ್ ಅನ್ನೋ ತರ ಇತ್ತು. ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಟ್ಟಾಗ ಒಂದು ಏನಾಗಂದ್ರೆ ಗಂಗಾವತಿಯಲ್ಲಿ ಅವ್ರಿಗೆ ಅಷ್ಟೆಲ್ಲ ವಿರೋಧಗಳ ನಡುವೆ ಕೂಡ ಅವ್ರು ಗೆದ್ದು ಬರ್ತಾರಲ್ವ, ಹಾಗಾಗಿ ಒಂದು ನಿರೀಕ್ಷೆ ಇತ್ತು ಏನೋ ಒಂದು ಮ್ಯಾಜಿಕ್ ಮಾಡಿಬಿಡ್ತಾರೆ ಅಂತೇಳಿ ಜನಾರ್ದನ್ ರೆಡ್ಡಿದು. ಅದು ಹಂಗೆ ಆಗಲಿಲ್ಲ. ಬಟ್ ನಾನು ಈ ಮೈತ್ರಿ ಲೆಕ್ಕಾಚಾರ ಅನ್ನೋದಕ್ಕಿಂತ ಕುಮಾರಸ್ವಾಮಿ ಅವರಿಗೆ ಒಂದು ಬಾರ್ಗೇನಿಂಗ್ ಪವರ್ ಇತ್ತು. ಕೇಂದ್ರ ಮಟ್ಟದ ಬಿಜೆಪಿ ನಾಯಕರ ಜೊತೆಯಲ್ಲಿ ಒಂದು ನಾನು ಡಿಮ್ಯಾಂಡ್ ಮಾಡ್ತೀನಿ ಅವ್ರು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಅಥವಾ ಇಲ್ವಾ ಅಂತ ಹೇಳಿ ರವೀಂದ್ರ ಸರ್. ನರೇಂದ್ರ ಮೋದಿಯವರು ಭಾಳ ಸೂಕ್ಷ್ಮಮತಿಗಳು. ತಮ್ಮ ಎಲ್ಲ ಸಚಿವ ಸಹೋದ್ಯೋಗಿಗಳ ಕಾರ್ಯವೈಖರಿ ಜೊತೆಗೆ ಅವರ ರಾಜಕೀಯ ವರ್ಚಸ್ಸನ್ನು ಕೂಡ ಗಮನಿಸ್ತಾ ಇರ್ತಾರೆ. ಎರಡನೇ ಅವಧಿಯಲ್ಲಿ ಅವರು ಮಂತ್ರಿಮಂಡಲ ಪುನರ್ರಚನೆ ಮಾಡಿದರು. ಪ್ರಕಾಶ್ ಜಾವಡೇಕರ್, ರವಿಶಂಕರ್ ಪ್ರಸಾದ್, ಹರ್ಷವರ್ಧನ್ ಥರ ಹೆವಿವೇಟ್ RSS ಮೂಲದ ಮಂತ್ರಿಗಳನ್ನು ತೆಗೆದುಬಿಟ್ಟು SC ST OBCಗಳನ್ನ ಮಾಡಿಬಿಟ್ರು. 73ರಲ್ಲಿ 49 ಜನ SC ST OBC ಮಂತ್ರಿಗಳು ಮಾಡಿದರು. ಯಾರು ನಿರೀಕ್ಷೆ ಮಾಡಿರಲಿಲ್ಲ, ಅವರು ತೆಗೆದುಹಾಕ್ಬಿಡ್ತಾರೆ ಅದು. ಹಾಗಾಗಿ ಕುಮಾರಸ್ವಾಮಿ ಅವರು ಕೂಡ ಇನ್ನು ಮುಂದೆ ಎಚ್ಚರಿಕೆ ಗಂಟೆ ಇದು ಕುಮಾರಸ್ವಾಮಿ ಅವ್ರಿಗೆ. ಮೋದಿಯವರು ಮೊದಲಿನ ಪ್ರಾಶಸ್ತ್ಯ ಕೊಡಲಾರರು ಅಂತಂದ್ಬಿಟ್ಟು, ಜೊತೆಗೆ ಅವ್ರು ಇನ್ನೇನೇ ಇದ್ರು ಕೂಡ ಮತ್ತೆ ಮೋದಿಯವರ ಒಲವನ್ನು ಗಳಿಸ್ಕೋಬೇಕು ಅಂದ್ರೆ ಮಂತ್ರಿಯಾಗಿ ಕೆಲಸ ಮಾಡ್ತಾ ಹೋಗ್ಬೇಕಂತ. ರಾಜಕೀಯವಾಗಿ ಇಲ್ಲಿ ಈಗ ಇಷ್ಟಕ್ಕೆ ಅವರು ಅಸಮಾಧಾನಗೊಂಡು BJP ಮೈತ್ರಿಯನ್ನು ಕಡಿಸ್ಕೊಂಡ್ಬಿಟ್ರೆ ಅದು ಒಂಥರ ಡ್ಯಾಮೇಜಿಂಗ್ ಆಗುತ್ತೆ. ಜೊತೆಗೆ ತಮ್ಮ ಕುಟುಂಬದ ಒಟ್ಟಾರೆ ವರ್ಚಸ್ಸು ಕಡಿಮೆ ಆಗಿದ್ದು ಗೊತ್ತಿದ್ರೂ ಕೂಡ ತಮ್ಮ ಮಗನ ಪುಷ್ ಮಾಡೋದು ಭಾಳ ತಪ್ಪದು. ಸೂರಜ್ ಪ್ರಜ್ವಲ್ ನೆರಳು ಇಡೀ ದೇವೇಗೌಡರ ಕುಟುಂಬದಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ. ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅದನ್ನು. ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ಸುಮ್ಮನೆ ಇರಬೇಕಾಯ್ತು, ತಮ್ಮ ಮನೆ ಮಕ್ಕಳನ್ನ ಬಿಡಬಾರ್ದಾಗಿತ್ತು. ಹಾಗಾಗಲಿಲ್ಲ. 3 ತಿಂಗಳಿಂದನೂ ಆ ಯೋಗೇಶ್ವರ್ಗೆ ಲೆಕ್ಕ ಮೀನಾಮೇಷ ಮಾಡಕ್ಕೆ ತುದಿಗಾಲ ಮೇಲೆ ನಿಲ್ಲಿಸ್ಬಿಟ್ಟು ಆಟ ಆಡ್ತಾ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳು ಜನರ ಪರ, ಬಡವರ ಪರ, ರೈತರ ಪರ ಇರ್ತಕ್ಕಂಥದ್ದನ್ನು ಜನ ಮೆಚ್ಚಿ ಇವತ್ತು BJP ಅವರು ಇವತ್ತೇನು ಜಾತಿವಾದದ ರಾಜಕಾರಣ, ಕಮ್ಯುನಲ್ ಪಾಲಿಟಿಕ್ಸ್ ಮಾಡೋಕ್ಕೆ ಹೊರಟರು, ಅದಕ್ಕೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಹಾಕಿ ಇವತ್ತು ಜಾತ್ಯತೀತವಾದಂಥ, ಪ್ರಗತಿಪರವಾದಂಥ, ಜನಪರವಾದಂಥ ಸರ್ಕಾರಕ್ಕೆ ಒಂದು ಅಭೂತಪೂರ್ವಕವಾದಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ಸಾಕಷ್ಟು ಅಲಿಗೇಷನ್ ಮಾಡಿದ್ರು, ಮೂಡ, ವಾಲ್ಮೀಕಿ ಈ ರೀತಿ ಆರೋಪಗಳನ್ನು ಸಾಕಷ್ಟು ಮಾಡಿದ್ರು, ಪ್ರತಿಭಟನೆಗಳು. ಇವಾಗ ತಾವು ನೋಡ್ದಂಗೆ ಯಾವುದೇ ಒಂದು ಮಾಡಿದಂಥ ಆರೋಪಕ್ಕೆ ಯಾವುದೇ ಒಂದು ಬುನಾದಿನೇ ಇರಲಿಲ್ಲ. ಬುನಾದಿ ಇಲ್ಲದಿದ್ದಂಥ ಆರೋಪಗಳನ್ನ ಮಾಡಿದ್ದಂಥದ್ದು. ನಮ್ಮ ಸರ್ಕಾರ ಪಾರದರ್ಶಕವಾಗಿ ಮಾಡಿದಂಥ ಆರೋಪಗಳೆಲ್ಲವನ್ನೂ ಕೂಡ ತನಿಖೆ ಮಾಡೋದನ್ನು ಕರ್ನಾಟಕ ರಾಜ್ಯದ 7 ಕೋಟಿ ಜನ ಒಪ್ಪಿ ಇವತ್ತು 3 ಕ್ಷೇತ್ರಗಳಲ್ಲಿ ನಾವು ಬರೀ ಬೆಂಗಳೂರು ಅಂದರೆ ಒಂಥರ ಆಗ್ಬೋದು, ಅಥವಾ ಬರೀ ಎಲ್ಲೋದು ಉತ್ತರ ಕರ್ನಾಟಕದಲ್ಲಾದರೆ ಒಂಥರ ಆಗ್ಬೋದು. ಇವತ್ತು ನಾವು 3 ಭಾಗದಲ್ಲಿ ನೋಡಿದ್ದೀವಿ. ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಹಳೆ ಮೈಸೂರಲ್ಲಿ ನೋಡಿದ್ದೀವಿ ನಾವು. ಇವತ್ತು ಶಿಗ್ಗಾವಿ ಅಂತಂದರೆ ಉತ್ತರ ಕರ್ನಾಟಕ, ಒಂದು ಮಧ್ಯ ಕರ್ನಾಟಕ ನಾವು ನೋಡಿದ್ದೀವಿ. ಸಂಡೂರನ್ನ ನೋಡಿದ್ರೆ ಮೇಲ್ಭಾಗ ನಾವು ಹತ್ರ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನೋಡಿದ್ದೀವಿ. ಎಲ್ಲ ಭಾಗದಲ್ಲಿ ಕೂಡ ಫಲಿತಾಂಶ ಸಣ್ಣ ಪುಟ್ಟ ಮಾರ್ಜಿನಲ್ಲ, ಒಳ್ಳೆ